ಪಣಂಬೂರು ಸ್ವಾದಕ್ಕೆ ಸ್ವಾಗತ. ನಾನು ಶ್ರೀಲತಾ ಪಣಂಬೂರು. ಇದು ಸ್ಟಫ್ಡ್ ಪರ್ವಲ್ ಅಂತ ಹೇಳುವಂಥದ್ದು ಕಾಯಿ ಹೆಚ್ಚಾಗಿ ನಾರ್ತ್ ಇಂಡಿಯಾದಲ್ಲಿ ಉಪಯೋಗಿಸ್ತಾರೆ, ಆದರೆ ಈಗ ಇಲ್ಲಿಯೂ ಸಿಗ್ತದೆ. ಇದು ಪಡವಲಕಾಯಿ ಗುಂಪಿಗೆ ಸೇರಿದ್ದು, ಆದರೆ ನೋಡಲಿಕ್ಕೆ ಸೌತೆಕಾಯಿ ಇದ್ದಂಗೆ ಇರ್ತದೆ. ಸಿಪ್ಪೆ ಸ್ವಲ್ಪ ಗಟ್ಟಿಯಾಗಿರ್ತದೆ, ಕೆಲವರು ಸಿಪ್ಪೆ ತೆಗೆದು ಉಪಯೋಗಿಸ್ತಾರೆ. ಇದನ್ನು ಒಂದು ಚೂರಿ ಹಿಡ್ಕೊಂಡು ನೋಡಿ ಕೆರೆಸಿದರೆ ಸ್ವಲ್ಪ ಮೇಲಿಂದು ಗಟ್ಟಿ ಹೋಗ್ತದೆ. ಆದರೆ ನನ್ನ ಮಗಳು ತೆಗೆಯೋದಿಲ್ಲ, ಕರು ಸಿಕ್ಕಿರೋ ಒಳ್ಳೆಯದು ಅಂತ ಹಾಗೆ ಬಿಡ್ತಾಳೆ. ಇದನ್ನು ನೋಡಿ ಆಚೆ ಬದಿ ಮತ್ತು ಈಚೆ ಬದಿ ಚೊಟ್ಟನ್ನು ನಾವು ಕಟ್ ಮಾಡಿ ಅದನ್ನು ಒಂದು ಚೂರಿಯಿಂದ ಸುಮ್ಮನೆ ಸ್ಲಿಟ್ ಮಾಡಬೇಕಷ್ಟೆ. ಅಂದರೆ ಒಂದೇ ಬದಿಯಲ್ಲಿ ಮಾತ್ರ ಅದನ್ನು ತೂತು ಮಾಡಿದರೆ ಒಳಗೆ ದಪ್ಪ ದಪ್ಪ ಬೀಜ ಇರ್ತದೆ. ಆ ಬೀಜ ಸೇರಿ ತಿನ್ಬೋದು, ಅದು ಕುರುಕುರು ಅಂತ ಇರ್ತದೆ, ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ನಾವೀಗ ಅದು ಬೀಜ ಮಾತ್ರ ಒಂದು ತೆಗೆದು ಅದನ್ನು ಬೇರೆ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳುವ. ಈಗ ನಾವು ಎಲ್ಲದನ್ನು ಸಹ ಅದೇ ಥರ ಸ್ಲಿಟ್ ಮಾಡಿ ಎಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೆಲಕಡಲೆ ಹಾಕಿ ಅದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ಕೆಂಪು ಬಣ್ಣ ಬರುವವರೆಗೆ ಹುರಿದ್ರೆ ಅದು ಒಳ್ಳೆ ಹುರಿದಿರುತ್ತೆ. ಮತ್ತು ಸುಲಭ ಉಪಾಯದಲ್ಲಿ ಸಿಪ್ಪೆ ತೆಗಿಬೇಕಂದ್ರೆ ಒಂದು ಗೆರ್ಸಿಲಿ ಅದನ್ನು ಹಾಕಿಕೊಂಡು ಲಟ್ಟಣಿಗೆಯಿಂದ ನೋಡಿ ನಾನು ತಿಕ್ಕಿದ್ರೆ ಎಲ್ಲ ನೆಲಕಡಲೆ ಭಾಗ ಆಗುತ್ತೆ. ಆಗ ಸಿಪ್ಪೆ ತನ್ನಷ್ಟಕ್ಕೆ ಹೊರಗೆ ಬರ್ತದೆ. ಸ್ವಲ್ಪ ಗೇರಿದರೆ ಸಾಕು. ನೋಡಿ, ಹಾಗೆ ಮಾಡಿ ಫೂ ಅಂತ ಗಾಳಿ ಹಾಕಿಬಿಟ್ಟು ಸ್ವಲ್ಪ ಗೇರಿದರೆ ಕ್ಲೀನಾಗಿ ಸಿಪ್ಪೆಲ್ಲ ಹೋಗಿ ನೋಡಿ ಬಿಳಿ ಕಾಳು ಬಂತು. ಈಗ ಇದನ್ನು ನಾವು ಒಂದು ಮಿಕ್ಸಿಗೆ ಹಾಕಿಕೊಳ್ಬೇಕು. ಹಾಕಿ ಆಮೇಲೆ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ MTRನವ್ರದ್ದು ರಸಂ ಪೌಡ್ರ್ ತೆಗಿತೇನೆ. ಇದು ಮಂಗಳೂರಿನ ರಸ ಪುಡಿಯಾಗೇ ಇರ್ತದೆ, ಭಾಳ ಪರಿಮಳ ಆಗಿ ಚೆನ್ನಾಗಿರ್ತದೆ. ಅದನ್ನು ಹಾಕಿ ಆಮೇಲೆ ಉಪ್ಪು ಹಾಕಿ ಅದನ್ನು ಸಣ್ಣದಾಗಿ ಪುಡಿ ಮಾಡಿಕೊಳ್ಬೇಕು. ನೋಡಿ, ಸಣ್ಣ ಪುಡಿ ಆಯಿತು. ಈಗ ಇದಕ್ಕೆ ಬೆಳ್ಳುಳ್ಳಿ ಬೇಕಾದರೆ ಮಾತ್ರ ಹಾಕಿ, ಆಮೇಲೆ ತೆಗೆದಿಟ್ಟದಂಥ ಬೀಜ ಉಂಟಲ್ಲ ಅದನ್ನು ಸಹ ಹಾಕಿ ಸುಮ್ಮನೆ ಒಂದು ಗರ್ರ ಅಂತ ಒಂದು ತಿರುಗಿಸ್ಬೇಕಷ್ಟೆ ಮಿಕ್ಸ್ ಆಗಲಿಕ್ಕೆ. ಈಗ ನೋಡಿ ಸ್ವಲ್ಪ ಮೆತ್ತಗಾಗಿ ಆಗಿದೆ. ಈಗ ಅಡಿಲೊಂದು ಬಟ್ಟೆ ಹಾಕಿ ಅದರ ಮೇಲೆ ಒಂದು ಬೇಸಿನ್ ಇಟ್ಕೊಳ್ತೇನೆ. ಅದನ್ನೆಲ್ಲ ಅದಕ್ಕೆ ಮಾಡ್ತೇನೆ. ನಾನು ಬಟ್ಟೆ ಹಾಕೋದು ಯಾಕೆಂದರೆ ಪಾತ್ರ ಕರಕರ ಶಬ್ದ ಬರಬಾರ್ದು. ಸ್ವಲ್ಪ ಹುಣಸೆಹಣ್ಣು ನೀರು ಸಹ ಹಾಕ್ತೇನೆ. ಹಾಕಿ ಅದನ್ನು ಸ್ವಲ್ಪ ಚೆಂದ ಮಾಡಿ ಕಲಸುವ. ಈಗ ನಮ್ಮದು ಮಸಾಲೆ ರೆಡಿ ಆಯಿತು. ಇದನ್ನು ನಾವು ಭಾಗ ಮಾಡಿಟ್ಟಂಥ ಪರ್ವಲ್ ಉಂಟಲ್ಲ ಅದರೊಳಗೆ ಸ್ವಲ್ಪ ಮಸಾಲೆ ತೆಗೆದು ಸ್ಟಫ್ ಮಾಡಬೇಕು. ಹಾಗೆ ಎಲ್ಲವನ್ನೂ ಸಹ ತಕ್ಕೊಂಡು ನಾವು ಅದಕ್ಕೆಲ್ಲ ಸ್ಟಫ್ ಮಾಡಿ ಇಟ್ಕೊಳ್ಳೋವಾಗ ರೆಡಿ ಆಗ್ತದೆ. ಈಗ ಉಳಿದ ಮಸಾಲೆ ಇರ್ತದಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಮಾಡ್ಕೊಳ್ಬೇಕು. ಯಾಕೆಂದರೆ ನಮಗೆ ಅದು ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಾಗ್ತದೆ. ನಾವು ಪ್ರೆಷರ್ ಪ್ಯಾನಲ್ಲಿ ಬೇಯಿಸೋದು. ಈಗ ಪ್ರೆಷರ್ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಆ ನೀರುಳ್ಳಿನ ಹಾಕಿಕೊಂಡು ಚೆಂದ ಮಾಡಿ ಅದನ್ನು ಹುರಿಬೇಕು. ಅಂದರೆ ಟ್ರಾನ್ಸ್ಫರ್ ಆಗಬೇಕು, ಸ್ವಲ್ಪ ಪರಿಮಳವು ಬರಬೇಕು. ಈಗ ಅದನ್ನು ಬುಡದಲ್ಲೆಲ್ಲ ಸ್ವಲ್ಪ ಹರಡಿಸಿ ಬಿಡುವ. ಯಾಕೆಂದರೆ ನಾವು ತುಂಬಿಸಿದ ಕಾಯಿ ಉಂಟಲ್ಲ ಅದು ನೀರುಳ್ಳಿ ಮೇಲೆ ನಿಲ್ಲಬೇಕು, ಪ್ಯಾನಿಗೆ ತಾಗಬಾರ್ದು. ತಾಗಿದರೆ ಕರೆಕ್ಟತ್ತೆ. ಈಗ ನೋಡಿ, ನಾನು ತೋರಿಸಿದಾಗೆ ಎಲ್ಲವನ್ನು ಹರಡಿಸಿ ಇಟ್ಕೊಳ್ಳುವ. ಒಂದರ ಮೇಲೆ ಒಂದು ಇಟ್ಟರು ಪರವಾಗಿಲ್ಲ, ಇಡಬಾರ್ದು, ಸರಿ ಹರಡಬೇಕು. ಈಗ ಮಸಾಲೆ ನೀರನ್ನು ಅದರ ಮೇಲೆ ಹಾಕುವ. ಈಗ ನೋಡಿದರೆ ಸ್ವಲ್ಪ ಇನ್ನೂ ನೀರು ಕಮ್ಮಿ ಉಂಟು. ಇನ್ನೊಂದು ಅರ್ಧ ಕಪ್ಪು ನೀರನ್ನು ಅದಕ್ಕೆ ಹಾಕಿ ಮುಚ್ಚಳ ಮುಚ್ಚಿ ವೆಯ್ಟ್ ಸಹ ಅದರಲ್ಲಿ ಇಡಬೇಕಾಗ್ತದೆ. ಈಗ ನೋಡಿ, ಆ ವೆಯ್ಟ್ ಮೆಲ್ಲ ಪ್ರೆಷರ್ ಬಿಟ್ಟಂಗೆ ಶಬ್ದ ಬರ್ತದೆ, ನೀರು ಬರ್ತದೆ. ಈಗ ಸ್ವಿಚ್ ಆಫ್ ಮಾಡಬೇಕು. ಬೆಂದಿರುತ್ತೆ. ಈಗ ನೋಡಿ ತಣ್ಣಗಾಯಿತು. ಈಗ ಮುಚ್ಚಳ ತೆಗಿಲಿಕ್ಕೆ ಬಂತು. ನೋಡಿ, ಆಹಾ ಎಷ್ಟು ಚೆಂದಾಗಿದೆ ಇದು, ನೋಡುವ ತಿನ್ನುವ ಅಂತ ಕಾಣಿಸ್ತದೆ. ಈಗ ಇದನ್ನು ಒಂದು ಡಿಶ್ಶಿಗೆ ಮಾಡಿಕೊಳ್ಳುವ. ಈಗ ಇದು ತಿನ್ನಲಿಕ್ಕೆ ರೆಡಿಯಾಗಿದೆ. ಅನ್ನದೊಟ್ಟಿಗೆ ತಿನ್ಬೋದು, ರೊಟ್ಟಿ ಒಟ್ಟಿಗೆ ತಿನ್ಬೋದು. ನೀವು ಮಾಡಿ ನೋಡಿ, ಆಮೇಲೆ ಹೇಗಾಗಿದೆ ಅಂತ ಕಮೆಂಟ್ ಪಾಸ್ ಮಾಡಿ. ನಿಮಗೆ ಈ ಕಾಯಿ ಸಿಕ್ಕದಿದ್ದರೆ ಪಡವಲಕಾಯಿ ಸಣ್ಣ ತಗೊಂಡು ಅದನ್ನು ಅರ್ಧ ಮಾಡಿ ಅದಕ್ಕೆ ಸ್ಟಫ್ ಮಾಡಿ ಉಪಯೋಗಿಸ್ಬೋದು. ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು.